ಹುಬ್ಬಳ್ಳಿ 31 ವರ್ಷದ ಬಳಿಕ ರಾಮಜನ್ಮಭೂಮಿ ಹೋರಾಟದ ಪ್ರಕರಣಕ್ಕೆ ಮರುಜೀವ. ಹುಬ್ಬಳ್ಳಿಯಲ್ಲಿ ರಾಮಜನ್ಮಭೂಮಿ ಹೋರಾಟಗಾರರಿಗೆ ಶುರುವಾಗಿದೆ ಬಂಧನದ ಭೀತಿ. 1989ರಿಂದ ನಾವು ಹೋರಾಟ ಏನಪ್ಪ ಅಂದ್ರೆ ಒಳ್ಳೆ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಹೋರಾಟ ಮಾಡಿ 1992ರಲ್ಲಿ ನಮ್ಗೆ ಯಾವಾಗೂ ಅರೆಸ್ಟ್ ಮಾಡಿದರು. ಅವಾಗೂ ನಾವು ಒಳಗೆ ಹೋದ್ವಿ. ಅದು ಮತ್ತು ನಾವು ಎಲ್ಲಕ್ಕೂ ಯಾವ ಪಾರ್ಟಿ ಇದೆಯಲ್ಲ ಸಪೋರ್ಟು ಮಾಡಿದ್ದೀವಿ. ನಮ್ಮ ರಕ್ತ ನಮ್ಮ ಜೀವನ ಹಾಳು ಮಾಡ್ಕೊಂಡಿದ್ದೀವಿ. ಈಗೇನು ಲೀಡರ್ಸ್ ಅದರಲ್ರಿ, ಕೆಲವು ಪಾರ್ಟಿ ಹೆಸರು ಹೇಳಂಗಿಲ್ಲ ನಾನು. ಅವ್ರಿಗೇನು ಗೊತ್ತಿಲ್ಲ ರೀ, ಅದು ಸುಮ್ಮನೆ ಲೀಡರ್ ಹಾಕಿ ಕುಂತಾರೆ. ನಮ್ಮ ಬಗ್ಗೆ ಏನೂ ಕಾಳಜಿ ಮಾಡಿಲ್ಲ ಅವರು. ನಾವು ಒಮ್ಮೆ 2 ವರ್ಷ ಕುಂತು ಬಂದೇನೆ ರೀ, ಒಮ್ಮೆ 18 ತಿಂಗಳ ಕುಂತೀನಿ. ಈಗ ಮೊನ್ನೆ ನೋಡಿರಿ, ನಿಮ್ಮದು ರಾಮ ಮಂದಿರ ಕೇಸ್ ಇದೆ ಅಂತ ನನಗೆ ಫೋನ್ ಬಂತು ಟೌನ್ ಪೊಲೀಸ್ ಸ್ಟೇಷನ್. ನಾನು ಆಯ್ತೀನಿ ಅಂತ ನಾನು ಹೋದೆ. ಅಲ್ಲಿ ಸಾಹೇಬರು ಕರೆಯಕತ್ತಾರಂದ್ರೆ ACP ಸಾಹೇಬರು ಕರಿತಾ ಇದ್ದಾರಪ್ಪ ಅಂದರೆ ಆಯ್ತು ಸರ್ ಬಂದೇನಾ ಅಂತೇಳಿ ನಾನು ಹೋದೆ ರೀ. 19 ತಾರೀಕಿಗೆ ACP ಏನು ಸರ್ ಅಂದರೆ, ಇಲ್ಲ ನಿನ್ನ ಮೇಲೆ ಹಳೆಯ ಕೇಸ್ ಇದೆ. ನನ್ನ ಮೇಲೆ ಯಾವ ಕೇಸ್ ಇಲ್ಲ ಸರ್, ಎಲ್ಲ ಮುಗಿದೋಗ್ಯಾವ ಸರ್, ಯಾವ ಇಲ್ಲ. ಆಯ್ತು ನಿಮ್ದು ಇಲ್ಲ ಸರ್. ಮತ್ತು ನಾನು 2017ರಲ್ಲಿ ನೀವೇ ಇಲ್ಲೇ ಸಾಹೇಬ್ರಿದ್ರು ಒಬ್ಬರು ಸಾಹೇಬ್ರು ಏನಂದ್ರೆ ಪಾಟೀಲ್ ಸರ್ ಅಂತಿದ್ರು. ಅವ್ರು ನೋಡಪ್ಪ ನಿನಗೆ 4 ದಿವಸ ಟೈಮ್ ಕೊಡ್ತೀನಿ, ನೀ ಆಂಟಿಸೆಪ್ಟಿ ಬೇಲ್ ಮಾಡ್ಕೊಂಬ. ಆಯಿತು ಸರ್ ನಾನು ಮಾಡ್ಕೊಂಡು ಬರ್ತೀನಿ, ಮಾಡಲಿಲ್ಲ ನಾನು ಇಲ್ಲೇ ಬರ್ತೀನಿ ಸರ್ ಅಂದೆ. ಆಂಟಿಸೆಪ್ಟಿ ಬೇಲ್ ಮಾಡ್ಕೊಂಡು ನಾನು 2017ರಲ್ಲಿ ಪೊಲಿಟಿಷನ್ಗೆ ನಾನು ಕೊಟ್ಟೆ. ಅವಾಗ ನನ್ನ ಸಿಕ್ಕ ಎಲ್ಲ ಸಹಿ ತೊಗೊಂಡಲ್ಲ. ನಾನು ಹೇಳಿದರು ಸರ್ ನಂದು ಆಗಿದೆ ನೋಟಿಸ್ ಎಲ್ಲ. ಇಲ್ಲ ಅಂತೇಳಿ ನನಗೆ ಕೋರ್ಟಿಗೆ ಕರ್ಕೊಂಡೋದು ಸರ್. ನಮ್ಮ ವಕೀಲರು ನನಗೆ ಕಸ್ಟಡಿ ಕೊಡೋದು ಸರ್. ನಮ್ಮ ವಕೀಲರು ಪುಣ್ಯಾತ್ಮ ಅವರು ಅವನೂರು ವಕೀಲ ಅಂತೇಳಿ ಅವ್ರು ಹೇಳಿದ್ರು, ಇಲ್ಲ ಹಿಂಗೆ ಬೇಲ್ ಆಗಿದ್ದೈತಿ, ನೀವು ಆರ್ಡರ್ ಇದು ತಗಸ್ರಿ, ರಿಜಿಸ್ಟರ್ ಬುಕ್ ತಗಸ್ರಿ ಅಂತ ಹೇಳಿ. ಯಾವಾಗ ರೀ? ಈಗ ಒಬ್ಬರನ್ನ ಅರೆಸ್ಟ್ ಮಾಡ್ಯಾರ ಶ್ರೀಕಾಂತ್ ಅಂತ ಹೇಳಿದ್ರೆ. ಈಗ ನೀವು ಅದು ಆ ಹೋರಾಟದಾಗ ನೀವು ಇದ್ರಿ? ಹೌದು. ಮೇಲೆ FIR ಆಗಿತ್ತು ಅವಾಗ? ಏನಿಲ್ರಿ, ಮೊನ್ನೆ ಬಂದಿದ್ದಿದೆ. ಎಷ್ಟು ಮಂದಿ ಮೇಲೆ ಕೇಸ್ ಆಗಿತ್ರಿ ಅವಾಗ ಹೋರಾಟ ಸಂದರ್ಭದಲ್ಲಿ? ಒಂದು 10-12 ಮಂದಿ ಮೇಲೆ ಆಗಿರ್ಬೇಕು. ಎದರ ಸಂಬಂಧ ಹೋರಾಟದ? ರಾಮ ಮಂದಿರ ಸಲುವಾಗಿ ದಂಗೆ ಆಗಿ ನಾವು ಆ ಕೇಸ್ ಒಳಗೆ ನಾವು ಅಮಾಯಕರಿ. ನಾವು ಆ ಕೇಸ್ ಒಳಗೆ ರಾಮ ಮಂದಿರ ಗಲಾಟೆ ಯಾವ್ದು ಸುಟ್ಟಿ ಇದು ಸುಟ್ಟಿ ಅಂತೇಳಿ ಕೇಸ್ ಮಾಡಿದ್ರಿ. ಅದು ಇಷ್ಟು ದಿವ್ಸ ಬಿಟ್ಟು ಒಟ್ಟ ಕರೆದಿಲ್ಲ ರೀ. ಯಾವಾಗಲೂ ಅರೆಸ್ಟ್ ಇಲ್ಲ, ಕರೆದೇ ಇಲ್ಲ. 2017ದಾಗ ಅಷ್ಟೇ ಕರೆದ್ರೆ ಈಗ ಮೊನ್ನೆ ಕರ್ಕೊಂಡು ಕಸ್ಟಡಿ ಕೊಡ್ತಾ ಇದ್ದಾರೆ. ನಂದು ಬೇಲ್ ಆಗಿದ್ದು ನಪ್ಪ ಉಳಿದು ಬಂದೇನು. ಅದಕ್ಕೆ ಅವ್ರಿಗೆ ಏನು ಅವ್ರದ್ದು ಬೇಲ್ ಆಗಿದ್ದಿಲ್ಲ ಅಂದರೆ ಅವ್ರು ಒಳಗೆ ಹಾಕ್ಯಾರ್ರಿ. ರಾಜೀವ್ ಧರ್ಮದಾಸ್. 3 ದಶಕಗಳ ಹಿಂದೆ ರಾಮಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರು 31 ವರ್ಷಗಳ ಹಳೆ ಪ್ರಕರಣಕ್ಕ ಜೀವ ಕೊಡಲು ಮುಂದಾದ ಹುಬ್ಬಳ್ಳಿ ಪೊಲೀಸರು. ಹುಬ್ಬಳ್ಳಿ ಪೊಲೀಸರಿಂದ ಅಂದಿನ ಆರೋಪಿಗಳ ಏಕಾಏಕಿ ಹುಡುಕಾಟ ಆರಂಭ. ರಾಮಮಂದಿರ ಹೋರಾಟದ ಸಂದರ್ಭದಲ್ಲಿ ಸಂಭವಿಸಿದ್ದ ಗಲಭೆ. ಕರಸೇವೆಗೂ ಮುನ್ನ ಅಂದ್ರೆ ಡಿಸೆಂಬರ್ 5, 1992ರಂದು ಹುಬ್ಬಳ್ಳಿ ನಗರದಲ್ಲಿ ಸಂಭವಿಸಿದ್ದ ಗಲಭೆಯಲ್ಲಿ ಒಂದು ಮಳಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ 9 ಜನರ ವಿರುದ್ಧ ದಾಖಲಾಗಿತ್ತು. ಹುಬ್ಬಳ್ಳಿಯ ಶಹರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಳೆ ಪ್ರಕರಣಕ್ಕೆ ಮರುಜೀವ ಕೊಡಲು ಮುಂದಾದ ಹುಬ್ಬಳ್ಳಿ ಪೊಲೀಸರು 31 ವರ್ಷದ ಬಳಿಕ ಓರ್ವ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಇನ್ನುಳಿದ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚನೆ. ಪ್ರಕರಣದ 3ನೇ ಆರೋಪಿ ಶ್ರೀಕಾಂತ್ ಪೂಜಾರಿ ಕಳೆದ ಶುಕ್ರವಾರ ಬಂಧಿಸಿ ನ್ಯಾಯಾಂಗ ವಶಕ್ಕೆ. ಪ್ರಕರಣ ದಾಖಲಾದಾಗ ಆರೋಪಿತರು ವ್ಯಕ್ತಿಗಳು 30ರಿಂದ 35 ವರ್ಷದ ಒಳಗಿನ ಯುವಕರಾಗಿದ್ದರು. ಈಗ ಅವರಿಗೆಲ್ಲ 65ರಿಂದ 70 ವರ್ಷಗಳಾಗಿವೆ. ರಾಜು ಧರ್ಮದಾಸ್, ಶ್ರೀಕಾಂತ್ ಪೂಜಾರಿ, ಅಶೋಕ್ ಕಲಬುರಗಿ, ಷಣ್ಮುಖ ಕಾಟಗಾರ, ಗುರುನಾಥ ಸಾ ಕಾಟಿಗಾರ, ರಾಮಚಂದ್ರ ಸಾ ಕಲಬುರಗಿ ಹಾಗೂ ಅಮೃತ ಕಲಬುರಗಿ ಹುಡುಕಾಟಕ್ಕೆ ಮುಂದಾದ ಪೊಲೀಸರು. ಆಕ್ಚುಲ್ ಆಗಿ ಲಾಂಗ್ ಪೆಂಡಿಂಗ್ ಕೇಸಸ್, ಆರೋಪಿಗಳು ಯಾವಾಗ ಪತ್ತೆ ಆಗೋದಿಲ್ಲ, ಕೋರ್ಟಲ್ಲಿ ಕೇಸಸ್ಸು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ. ಸೊ ನಾವು ಕಾಲಕ್ಕೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅದು ಸಾಮಾನ್ಯ ಪದ್ಧತಿ. ಅದು ಈ ಹಳೆ ಕೇಸಸ್ಸು ಎಲ್ಲಿ ಆರೋಪಿಗಳು ನಾಪತ್ತೆ ಇದ್ದಾರೆ ಅವರ ಬಗ್ಗೆ ಸ್ಪೆಷಲ್ ಟೀಮ್ ಮಾಡಿ ಅವ್ರನ್ನ ಪತ್ತೆ ಹಚ್ಚೋ ಕಾರ್ಯ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೀವಿ. ತಮಗೂ ಎಲ್ಲರಿಗೂ ಗೊತ್ತಿರುತ್ತೆ, ರೀಸೆಂಟಾಗಿ ಸುಮಾರು ಸಲ ಎಷ್ಟೊಂದು ಜನ 30 ವರ್ಷದಿಂದ 40 ವರ್ಷದಿಂದ ತಲೆಮರೆಸ್ಕೊಂಡಿರೋರ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೀವಿ. ಅದೇ ಥರದ ಒಂದು ಪ್ರಯತ್ನದಲ್ಲಿ ಲಾಸ್ಟ್ ಒಂದು 2 ತಿಂಗಳಲ್ಲಿ 37 ಕೇಸಸ್ಸು, ಸೈಬರ್ ಕ್ರೈಮು, ಡ್ರಗ್ಸು, ಚೀಟಿಂಗ್ ಕೇಸಸ್ಸು, ಮರ್ಡರು, ಪ್ರಾಪರ್ಟಿ ಅಫೆನ್ಸಸ್, ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಲೆಮರೆಸ್ಕೊಂಡಿರೋ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದೀವಿ. ಅದೇ ಥರ ಇದೊಂದು ಪ್ರಕರಣದಲ್ಲಿ, ಮತ್ತೊಂದು ಪ್ರಕರಣದಲ್ಲಿ ವಿಚ್ ವಾಸ್ ರಿಲೇಟೆಡ್ ಟು ರೈಟಿಂಗ್, 1992 ರೈಟಿಂಗ್ ಸಂಬಂಧಪಟ್ಟ ಹಾಗೆ ಆರೋಪಿ ಸಿಗ್ತಾನೆ, ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೀವಿ. ಬಟ್ ಸರ್ಕಾರದ
ಒಂದು ಇದ್ರ ಮೇಲೆ ಇಲ್ಲ ಇದು ನೋ ಇದು ಟೋಟಲಿ ದಿಸ್ ಇಸ್ ಅ ರೆಗ್ಯುಲರ್ ಪೊಲೀಸ್ ಪ್ರೊಸೀಜರ್ ವಾಟ್ ವಿ ಡು. ಯಾವಾಗ ಲಾಂಗ್ ಪೆಂಡಿಂಗ್ ಆಗಿ ಕೇಸಸ್ಸು ಹಾಗೆ ಉಳಿದ್ಬಿಡುತ್ತೆ ಕೋರ್ಟಲ್ಲಿ, ಕಾಲಕ್ಕೆ ಸತತವಾಗಿ ನಾವು ಮಾಡ್ತಾ ಇರ್ತೀವಿ. ಈಗ ನೋಡಿ 37 ಕೇಸಸ್ಸಲ್ಲಿ ಇದು ಒಂದು ಕೇಸು ಬಿಟ್ಟರೆ ಉಳಿಕಿದ್ದ ಎಲ್ಲ ಕೇಸಸ್ಸು ಸೈಬರ್ ಕ್ರೈಮ್ ಇದೆ, ನಾರ್ಕೋಟಿಕ್ಸ್ ಕೇಸಸ್ ಇದೆ, ಮರ್ಡರ್ ಕೇಸಸ್ ಇದೆ, ಚೀಟಿಂಗ್ ಕೇಸಸ್ ಇದೆ. ಎಲ್ಲ ಕೇಸಲ್ಲಿ ದಿಸ್ ಇಸ್ ಆಲ್ಸೋ ಜಸ್ಟ್ ಅನ್ ಅದರ್ ಕೇಸ್. ಆರೋಪಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ. 29th ಆಗಿದೆ ಇದು. ಈಗ ಅದು ರಾಮ ಜನ್ಮಭೂಮಿ ಪ್ರಕರಣ ಸ್ಪೆಷಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸಾಕಷ್ಟು ಎಲ್ಲ ಚರ್ಚೆಗಳಾಗಿದ್ದಾವೆ. ಇಲ್ಲಿದ್ದಾಗ ಏನಂತ ಕೇಸ್ ಆಗಿತ್ತು? ಅಲ್ಲ, ಇದು ದಿಸ್ ವಾಸ್ ಅ ರೈಟಿಂಗ್ ಕೇಸು. ಇಲ್ಲ ದಿಸ್ ವಾಸ್ ಅ ರೆಗ್ಯುಲರ್ ರೈಟಿಂಗ್ ಕೇಸು. ರೈಟಿಂಗ್ ಕೇಸಲ್ಲಿ ಅವಾಗ 92ನಲ್ಲಿ 13 ಜನ ಆರೋಪಿಗಳಿರ್ತಾರೆ. ಅದರಲ್ಲಿ ಸುಮಾರು ಜನ ಅವಾಗ ಅರೆಸ್ಟ್ ಆಗಿರ್ತಾರೆ. ಇನ್ನು ಕೆಲವೊಬ್ಬರು ಜನ ಅರೆಸ್ಟ್ ಆಗದೇ ಇರೋ ಕಾರಣಕ್ಕೆ 2006ಅಲ್ಲಿ ಅದು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ. ಇಟ್ ಇಸ್ ಜಸ್ಟ್ ಅ ರೊಟೀನ್ ಪೊಲೀಸ್ ಎಕ್ಸಸೈಸು. ಬೇರೆ ಕೇಸಸ್ಸಲ್ಲಿ ಯಾವ ಥರ ರೊಟೀನ್ ಆಗಿ ಬೇರೆ 37 ಕೇಸಸ್ಸಲ್ಲಿ ಆರೋಪಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ದಿಸ್ ಇಸ್ ಜಸ್ಟ್ ಅನ್ ಅದರ್ ಕೇಸ್. ರೈಟಿಂಗ್ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿರೋದು. ಇದಕ್ಕೇನು ಅಲ್ಲ, ಆಲ್ರೆಡಿ ಈ ಕೇಸಲ್ಲಿ 8 ಜನ ಅರೆಸ್ಟ್ ಆಗಿದ್ದಾರೆ. ಉಳಿಕಿದವರೆಲ್ಲ ಬೇಲ್ ತಗೊಂಡಿದ್ದಾರೆ. ತೀರ್ಕೊಂಡಿರೋದು ಎಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಕೇಸು ಬೇರೆ ಕೇಸಸ್ಸಲ್ಲಿ ಯಾವ ಥರ ಮಾಡಿದ್ದೀವಿ ಈ ಕೇಸಸ್ಸಲ್ಲೂ ಪ್ರೋಸೆಸ್ಸು ಆಗುತ್ತೆ. 13 ಜನರಲ್ಲಿ 9 ಜನ ಈಗ ಸದ್ಯ ಅದರಲ್ಲಿ 9 ಜನ ಆಲ್ರೆಡಿ ಅರೆಸ್ಟ್ ಅವಾಗಲೇ ಆಗಿಬಿಟ್ಟಿದ್ರು. ಇದು ಸುಮಾರು 2-3 ಜನ ತೀರ್ಕೊಂಡಿದ್ದಾರೆ. ಆ್ಯಂಡ್ ಬೇರೆ ಅಗೇನ್ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಸಪ್ರೇಟಾಗಿ ಅನಲೈಸ್ ಮಾಡಿ ನಾವು ಏನೂ ಮಾಡಿಲ್ಲ ಇದು ಕೇಸು. ಬೇರೆ ಕೇಸಸ್ಸು ಲಾಂಗ್ ಪೆಂಡಿಂಗ್ ಕೇಸಸ್ಸು ಯಾವ ಥರ ಮಾಡಿದ್ದೀವಿ, ಈ ಕೇಸಲ್ಲೂ ಆರೋಪಿ ನಮ್ಮ ಸಿಬ್ಬಂದಿ ಹೋದಾಗ ಆರೋಪಿ ಸಿಕ್ಕಿರ್ತಾರೆ. ಆರೋಪಿಯನ್ನು ಏನು ಪ್ರೊಸೀಜರ್ ಮಾಡಬೇಕು ಲಾಂಗ್ ಪೆಂಡಿಂಗ್ ಕೇಸಸ್ಸಲ್ಲಿ ಬೇರೆ ಕೇಸಸ್ಗೆ ಹೇಗೆ ಮಾಡ್ತೀವಿ ಅದೇ ಥರ ಈ ಕೇಸಸ್ಸು ಆಗಿದೆ. ಇದಕ್ಕೇನು ವಿಶೇಷ ಇಲ್ಲ, ಆ ಥರ ಏನೂ ಇಲ್ಲ. ದಿಸ್ ಇಸ್ ಜಸ್ಟ್ ಅನದರ್ ರೈಟ್ ಕೇಸ್. ಇಲ್ಲ ನೋ, ದಿಸ್ ಇಸ್ ಅ ರೈಟಿಂಗ್ ಕೇಸ್ ರೀ. ನೋಡಿ ಕ್ಲಿಯರ್ ಆಗೇ ಹೇಳ್ತಾ ಇದ್ದೀವಿ. ನಾವು ಈಗ 37 ಬೇರೆ ಪ್ರಕರಣದಲ್ಲಿ ಮಾಡಿದ್ದೀವಿ. ಸೊ ಇದು ಒಂದನ್ನು ಸಪ್ರೇಟಾಗಿ ಅನಲೈಸ್ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್. ಬೇರೆ ಕೇಸಸ್ಸಲ್ಲಿ 37 ಕೇಸಸ್ಸಲ್ಲಿ ಯಾವ ಥರ ಆರೋಪಿ ಪತ್ತೆ ಹಚ್ಚಿದ್ದೀವಿ. ದಿಸ್ ಇಸ್ ಜಸ್ಟ್ ಅನದರ್ ರೈಟಿಂಗ್ ಕೇಸು. ಇದು ರೊಟೀನ್ ಆಗಿ ಆಗಿರೋ ವಿಷಯ. ನಿಮಗೆ ಗೊತ್ತಿದೆ, 40 ವರ್ಷ ಹಳೆ ಕೇಸಸ್ಸಲ್ಲೂ ಅರೆಸ್ಟ್ ಮಾಡಿದ್ದೀವಿ. ತಮಗೆಲ್ಲರಿಗೂ ಪ್ರೆಸ್ ನೋಟು ಕೊಟ್ಟಿದ್ದೀವಿ, ಕಾಲಕ್ಕೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. 40 ವರ್ಷದ ಕೇಸು, 35 ವರ್ಷದ ಕೇಸು ಎಲ್ಲ ಮಾಡಿದ್ದೀವಿ. ಯಾವಾಗ ಆರೋಪಿ ಸಿಗ್ತಾರೆ ಆಗಾಗ ಇದು ಕ್ರಮ ತಗೊಳ್ಳೋದು. ಇಟ್ಸ್ ಜಸ್ಟ್ ಅ ರೊಟೀನ್ ವರ್ಕ್ ಅಷ್ಟೇ. ಸುಮಾರು ಕೇಸಸ್ಸು ಈ ಥರ 30-40 ವರ್ಷದ ಚೀಟಿಂಗ್ ಕೇಸಸ್ಸು ಎಲ್ಲ ಹಾಗೆ ಉಳಿದಿರುತ್ತೆ. ಯಾವಾಗ ಆರೋಪಿ ಸಿಗ್ತಾರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ಈ ಕೇಸಲ್ಲಿ ಆರೋಪಿ ಸಿಕ್ಕಿದ್ದಾರೆ, ನೆಕ್ಸ್ಟ್ ಸ್ಟೆಪ್ ಆಗಿದೆ. ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಇಸ್ ನಾಟ್ ಲೈಕ್ ದಟ್. ಆರೋಪಿ ಸಿಕ್ಕಾಗ ನಾವು ಮಾಡಿರ್ತೀವಿ. ಎಲ್ಲ ಕೇಸಸ್ಸಿಗೆ ಸೇಮ್ ಅಲ್ಲ, ಒಂದು ನಿಮಿಷ ನಾನೇ ಮಾತಾಡ್ತೀನಿ. ಎಲ್ಲ ಕೇಸಲ್ಲಿ ಪ್ರೊಸೀಜರ್ ಸೇಮ್ ಇರುತ್ತೆ. ಆರೋಪಿ ಸಿಕ್ಕಾಗ ಸೆಕ್ಯೂರ್ ಮಾಡ್ತೀವಿ. ಕೆಲವೊಬ್ಬರು ಆರೋಪಿ ಎಲ್ಲ ಕೇಸಸ್ಸಲ್ಲಿ ಬೆಡ್ ರಿಡನ್ ಇರ್ತಾರೆ. ಬೆಡ್ ರಿಡನ್ ಇದ್ದಾಗ ಅವ್ರದ್ದು ಮೆಡಿಕಲ್ ಸರ್ಟಿಫಿಕೇಟು ಪ್ರೊಡ್ಯೂಸ್ ಮಾಡಿರ್ತೀವಿ ಕೋರ್ಟಿಗೆ. ಕೆಲವೊಂದು ಪ್ರಕರಣದ ಆರೋಪಿ ಕೋರ್ಟಲ್ಲಿ ಪೆಂಡಿಂಗ್ ಇರುತ್ತೆ, ಅವರು ತೀರ್ಕೊಂಡಿರ್ತಾರೆ. ಅಂಥ ಪ್ರಕರಣಗಳಲ್ಲಿ ನಾವು ಅವರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಡೆತ್ ಸರ್ಟಿಫಿಕೇಟ್ ಹಚ್ಚಿ ಕೋರ್ಟ್ಗೆ ಕಮ್ಯುನಿಕೇಶನ್ ಮಾಡ್ತೀವಿ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 6 ಜನ ಇದ್ದಾರೆ. 6 ಜನ ನೀವು ಸ್ಟೇಷನ್ ಕರೆಸಿದ್ರಿ, ಟೌನ್ ಸ್ಟೇಷನ್. ಒಬ್ಬನನ್ನು ಅರೆಸ್ಟ್ ಮಾಡಿರಿ, ಇನ್ನು 5 ಜನ ಅದಾದ ನಂತರ ಮಾಡಲಿಲ್ಲ. ಯಾಕೆ ಅನ್ನೋದು ನೋ ಇದು ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಷನ್ ಫ್ರಮ್ ಯೋರ್ ಸೈಡ್. ಆ ಥರ ಏನೂ ಇಲ್ಲ. ನಾವು ಯೂಶಲಿ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೇಸಸ್ಸಲ್ಲಿ ಎಲ್ಲರಿಗೆ ಕರೀತಾ ಇರ್ತೀವಿ. ನೀವು ಹೇಳಿದ ಪ್ರಕಾರ ಇಲ್ಲ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಆರೋಪಿ ನಮಗೆ ಪತ್ತೆ ಹಚ್ಚಿದ್ದೀವಿ, ಒಬ್ಬರು ಆರೋಪಿದು ಫಾರ್ಮ್ಯಾಲಿಟೀಸ್ ಮಾಡಿದ್ವಿ. ನೋ ಸಿ ಬೇರೆ ವಿಚಾರದಲ್ಲಿ ಪೆಂಡಿಂಗ್ ವಾರೆಂಟ್ಸ್ ಇರುತ್ತೆ. ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಿರ್ತೀವಿ. ನೀವು ಎಲ್ಲದನ್ನ ಇದರಲ್ಲಿ ನೋಡಬಹುದು. ಯಾವ್ದು ಹೇಳಿ? ಇಲ್ಲ, ಇದು ಜಸ್ಟ್ ಈಗ ನಾವು ಪ್ರಕರಣ ವೈಸು ಹೋಗೋದಿಲ್ಲ. ಇದು ಏನಾಗುತ್ತೆ, ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸ್ದು ಲಿಸ್ಟ್ ಇರುತ್ತೆ ಆರೋಪಿದು. ಕಾಲಕ್ಕೆ ಯಾವ ಆರೋಪಿ, ಈಗ ನಾನು ಹೇಳಿದ್ನಲ್ಲ 37 ಕೇಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತಮ್ಮ ಹತ್ರ ನಾನು. 37 ಕೇಸಸ್ಸಲ್ಲಿ ಸೈಬರ್ ಕ್ರೈಮ್ ಕೇಸಸ್ ಇದೆ, ನಾರ್ಕೋಟಿಕ್ ಕೇಸಸ್ ಇದೆ,
ಥೆಫ್ಟ್ ಕೇಸ್ ಇದೆ. ಯಾವ ಪ್ರಕರಣದಲ್ಲಿ ಆರೋಪಿ ಸಿಗ್ತಾರೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ತೀವಿ. ಅದೇ ಪ್ರಕಾರ ಈ ಕೇಸಸ್ಸಲ್ಲೂ ಇಟ್ ಇಸ್ ಜಸ್ಟ್ ಅ ರಯಟ್ ಕೇಸ್ ಫಾರ್ ಅಸ್, ಹರ್ಟ್ ಕೇಸು ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಏನು ಮಾಡಬೇಕು ಫಾರ್ಮ್ಯಾಲಿಟೀಸ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು. 92 ಪ್ರಕರಣ ಇನ್ನು ಎಷ್ಟು ಜನ ಪತ್ತೆ? ಅದು ಮಾಹಿತಿ ಇದೆ ನಮ್ಮ ಹತ್ರ ಇಲ್ಲ. ಐ ವಿಲ್ ಟೆಲ್ ಯು. ಈಗ ಮೇಡಮ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸರ ಮೂಲಕ ಹಿಂದೂ ಕಾರ್ಯಕರ್ತರಿಗೆ ಒತ್ತಡ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಅಲ್ಲ, ನೀವು ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ 37 ಕೇಸಸ್ ವಿ ಆರ್ ಟಾಕಿಂಗ್ ಅಬೌಟ್. ಆ ಥರ ಏನೂ ಇಲ್ಲ. ನಾವು ಮುಕ್ತವಾಗಿ, ನಾವು ನ್ಯಾಯಸಮ್ಮತವಾಗಿ ಯಾವ ಥರ ಕೆಲಸ ಮಾಡಬೇಕು, ನಾವು ಹುಬ್ಳಿ ಧಾರವಾಡ ಪೊಲೀಸು ಅದೇ ಥರ ಮಾಡ್ಕೊಂಬಂದಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಥರ ನಮ್ಮದು ಏನು ಮೋಟಿವೇಟೆಡ್ ಆ್ಯಕ್ಷನ್ ಏನೂ ಇಲ್ಲ. ದಿಸ್ ಇಸ್ ಅ ರೊಟೀನ್ ಎಕ್ಸಸೈಸ್. ತಮಗೆ ಗೊತ್ತಿದೆಯಲ್ಲ, 40-year-old ಕೇಸ್ ಆಲ್ಸೋ ವಿ ಹ್ಯಾವ್ ಡಿಟೆಕ್ಟೆಡ್. ದಿಸ್ ಇಸ್ ಜಸ್ಟ್ ಒನ್ ಕೇಸ್. See, no comments about that. This particular thing, ಬೇರೆ ಕೇಸಸ್ 36 ಕೇಸಸ್ ಯಾವ ಥರ ಮಾಡಿದ್ದೀವಿ. ದಿಸ್ ಇಸ್ ಅ 37th ಕೇಸ್. ದಿಸ್ ಇಸ್ ಜಸ್ಟ್ ಸಿಂಪಲ್ ರಯಟ್ ಕೇಸು. ರಯಟ್ ಕೇಸಲ್ಲಿ ನಮಗೆ ಆರೋಪಿ ಪತ್ತೆ ಆಗಿದ್ದಾರೆ. ಬೇರೆ ಕೇಸಸ್ಸಲ್ಲಿ ಯಾವ ಥರ ಪತ್ತೆ ಆಗಿದ್ದಾರೆ ಅದೇ ಥರ ಈ ಕೇಸಲ್ಲೂ ಪತ್ತೆ ಆಗಿದ್ದಾರೆ. ಸೊ ನಾವು ರೊಟೀನ್ ಪೊಲೀಸ್ ಕೆಲಸ ಏನು ಮಾಡ್ತೀವಿ ಅದೇ ರೊಟೀನ್ ಕೆಲಸ ಆಗಿದೆ. ಥ್ಯಾಂಕ್ ಯು.